ಸರ್, ಈಗ ಆಧುನಿಕ ಭಗೀರಥ ಅಂತಿರಲ್ಲ, ಆಧುನಿಕ ಭಗೀರಥ ಬಂದು HD ದೇವೇಗೌಡರು ಇಗ್ಲೂರು ಬ್ಯಾರೇಜ್ನ 1996ರಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಸಾತ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ HD ಕುಮಾರಸ್ವಾಮಿ ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಗರ್ಕಳಿ ಏತ ನೀರಾವರಿ ಪ್ರಾಜೆಕ್ಟ್ ಅವಾಗ ಮಂಜೂರಾಗಿದ್ದು. ಯೋಗೇಶ್ವರ್ ನಾನ್ ಮಾಡಿದೆ ಅಂತಾರೆ. ಅವರೆಲ್ಲ ಆಧುನಿಕ ಭಗೀರಥ ಬಂದು HD ದೇವೇಗೌಡರು ಸರ್. ಇದು ಬಂದು ವರ್ದೇಗೌಡರು ಆಗಿದ್ರು 1996ರಲ್ಲಿ. ಅವಾಗ ಗರ್ಕಳಿ ಏತ ನೀರಾವರಿ ಪ್ರಾಜೆಕ್ಟ್ಗೆ ಏನಿದೆ ಅದು ಇದಾಗಿದ್ದು. ಆಮೇಲೆ ಅದನ್ನ ಮುಂದೆ ಫೈಲ್ ಎತ್ಕೊಂಡು ಮಾಡಿದವರು ಹುಲ್ವಾಡಿ ಜಸ್ಟಿಸ್ ರಮೇಶ್ ಅವರು ಸರ್. ಯಾವುದೇ ಕಾರಣಕ್ಕೂ ಆಧುನಿಕ ಭಗೀರಥ CP ಯೋಗೇಶ್ವರ್ ಅವರು ಅಂತ ಅನ್ಬಾರ್ದು. ಈಗ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಸುಮಾರು ಸಲ ಸದನದಲ್ಲಿ ಮಾತಾಡಿದ್ದಾರೆ, ಯೋಗೇಶ್ವರ್ 5 ಸಲ MLA ಆಗವನೆ, ಸದನಕ್ಕೆ ಒಂದ್ಸಲಿ ಬರ್ಲಿಲ್ಲ ಅವನು. ಏನ್ ಮಾತಾಡಿದ್ದಾರೆ? ಚನ್ನಪಣ್ಣದ ಬಗ್ಗೆ ಹೋಗ್ಬಿಟ್ಟು ಏನ್ ಮಾತಾಡಿದ್ದಾರೆ? ಏನು ಮಾತಾಡಿಲ್ಲ ಅವರು. ಸದನದಲ್ಲೇ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು. ನೈತಿಕತೆ ಇದ್ರೆ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಬಂದು ಮತಯಾಚನೆ ಮಾಡಬಾರ್ದು ಸರ್. ಅವರು ಯಾವುದೇ ಕಾರಣಕ್ಕೂ ಬಂದು ಮತಯಾಚನೆ ಮಾಡಕ್ ಬರಬಾರ್ದು ಅವರು ಸಿದ್ದರಾಮಯ್ಯ ಅವರು ಬಂದ್ಬಿಟ್ಟು. ಈಗ DK ಬ್ರದರ್ಸ್ ಅವರು ಅಷ್ಟೊಂದು ವಾಗ್ದಾಳಿ ಮಾಡ್ತಿದ್ರಲ್ವಾ, ಯೋಗೇಶ್ವರು ಸರಿ ಇಲ್ಲ ಹಾಗೆ ಹೀಗೆ ಅಂತ. ಅವರು ಏನ್ ತುಕ್ಕೆ ಈಗ ಯೋಗೇಶ್ವರ್ ಓಟ್ ಹಾಕಿ ಅಂತ ಹೇಳ್ತಾ ಇದ್ರು. ಅವ್ನು ಕಳ್ಳ, ಅವನು ಹಂಗೆ ಹಿಂಗೆ ಅಂತ ಸುರೇಶ್ ಅವರೇ ಸುಮಾರು ಸಲ ಹೇಳಿದ್ದಾರೆ. ಬಿಡದಿಗೆ ಹೋದ್ರೆ ಅವನ ಬಗ್ಗೆ ಹೇಳ್ತಾರೆ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದಾರಲ್ವಾ. DK ಸರ್, ಅವ್ರ ಸ್ವಾರ್ಥಕ್ಕೋಸ್ಕರ ಅವ್ರ ಪಕ್ಷಾಂತರ ಮಾಡಿದ್ದಾರೆ ಹೊರತು ಅಂದ್ಬಿಟ್ಟು ಚನ್ನಪಣ್ಣ ಅಭಿವೃದ್ಧಿಗಾಗಿ ಏನು ಮಾಡಿಲ್ಲ ಸರ್. 15 ವರ್ಷದಿಂದ ಅವ್ರು ಏನ್ ಮಾಡಿದ್ರು? ಕುಮಾರಣ್ಣ ಮುಖ್ಯಮಂತ್ರಿ ಆದ್ಮೇಲೆ ಬಂದ್ಬಿಟ್ಟು ಟಾರ್ ರೋಡ್ ಆಗಿರ್ಬೋದು, ಯಾವ್ದು ಕೋರ್ಟೆ ಆಗಿರ್ಬೋದು, ಒಂದ್ ಆಸ್ಪತ್ರೆ ಮಾಡಿರ್ಲಿಲ್ಲ ರೀ ಅವರು ಕರೆಕ್ಟಾಗೆ. ಎಲ್ಲ ಹೋಗಿ ಕೇಳಿ, ತುಂಬಾ ಇದೆ ಕುಮಾರಣ್ಣನ ಅಪಾರ ಕೊಡುಗೆನ. ಚನ್ನಪಣ್ಣದ ಋಣ ತೀರ್ಸ್ಬೇಕು ಅಂದ್ರೆ ಚನ್ನಪಣ್ಣದವ್ರ ಕುಮಾರಣ್ಣನ ಋಣನ ಇವತ್ತು ನಿಖಿಲ್ ಅಣ್ಣನ ಹೈಯೆಸ್ಟ್ ಲೀಡಲ್ಲಿ ಗೆಲ್ಸ್ಬಿಟ್ಟು ನಾವು ಕುಮಾರಣ್ಣನ ಋಣ ತೀರ್ಸೋದು ಬಂದಿದೆ ಸರ್. ಕಡಿಮೆ ಅಂದ್ರು 15-20 ಸಾವಿರ ಅಂತರದಲ್ಲಿ ಗೆಲ್ತಾರೆ ಸರ್ ನಿಖಿಲ್ ಕುಮಾರಸ್ವಾಮಿ ಅವರು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.